ಹಾಯ್ ಎಲ್ಲ ವೀಕ್ಷಕರೇ, ಲಿತ್ವಿ ಕ್ರಾಫ್ಟ್ ಅಂಡ್ ಕ್ರಿಯೇಟ್ ಚಾನಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತಿದ್ರೆ ನಾವು ಬಿಡುವ ಎಲ್ಲ ವಿಡಿಯೋ. ಮ್ಯಾರಿಗೋಲ್ಡ್ ತೋರಣ ಹಾಕೋದಿಕ್ಕೆ ಮ್ಯಾರಿಗೋಲ್ಡ್ ಫ್ಲವರ್ ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇ ರೀತಿಯಲ್ಲಿ ಎಲ್ಲ ಒಂದೇ ಸೈಜ್ ಇರಬೇಕು, ಆ ರೀತಿ ಹೂವನ್ನು ಆರಿಸಿ ಇಟ್ಕೊಂಡಿದ್ದೀನಿ. ಟೇಬಲ್ ರೋಸು, ಸೇವಂತಿಗೆ ಹೂವು, ಒಂದು ಸೂಜಿಗೆ ದಾರ ಕೊಣಿಸ್ಕೊಂಡು ಒಂದು ರಿಂಗ್ ಕಟ್ಕೊಂಡಿದ್ದೀನಿ. ಕೆಳಗೆ ಟ್ಯಾಗ್ ಮಾಡಿರ್ತೀನಿ ನೋಡಿ, ನೀವು ಬೈ ಮಾಡ್ಕೊಂಡು ಟೇಬಲ್ ರೋಸ್ ಹಾಕೋಣ. 2 ಟೇಬಲ್ ರೋಸ್ ಹಾಕೊಂಡು ಇದು ರಿಂಗ್ ಹತ್ರ ಬರಬೇಕು ಟೇಬಲ್ ರೋಸು. ಈಗ ಮ್ಯಾರಿಗೋಲ್ಡ್ ಹೂವನ್ನು ಈ ರೀತಿ ಉಲ್ಟಾ ಕೋಣಿಸ್ಕೋಬೇಕು. ಹೊಸ್ಲಿಗೆ ಅರ್ಧ ಭಾಗದಷ್ಟು ಈ ರೀತಿ ಕೋಣಿಸ್ಕೋಬೇಕಾಗತ್ತೆ. ಈಗ ಅರ್ಧ ಭಾಗಷ್ಟು ಈ ರೀತಿ ಕೋಣಿಸಿದ್ಮೇಲೆ ಈಗ ತೊಟ್ಟಿಂದ ಕೋಣಿಸ್ತಾ ಹೋಗ್ಬೇಕು. ಅರ್ಧನ ಈ ರೀತಿ ಉಲ್ಟಾ ತಿರ್ಸ್ಕೊಂಡು ಚೆಂಡು ಹೂವನ್ನ ಕೋಣಿಸ್ಕೋಬೇಕಾಗತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿದ್ರೇ ತೋರಣ ಹೇಗೆ ಹಾಕಿರೋದಂತ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಈಗ ಈ ರೀತಿ ಚೆಂಡು ಹೂವು ಕೋಣಿಸಿದ್ಮೇಲೆ ಉಲ್ಟಾ 2 ರೋಸ್ನ ಈ ರೀತಿ ಕೋಣಿಸ್ಕೋಬೇಕಾಗತ್ತೆ. ಈಗ 2 ರೋಸ್ ಕೋಣಿಸ್ಕೊಂಡ್ಮೇಲೆ ಈ ದಾರನ ಕಟ್ ಮಾಡಿ ಒಂದು ರಿಂಗ್ ಕಟ್ಕೊಳ್ಳೋಣ. ಈಗ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಒಂದು ಚೆಂಡು ಹೂವನ್ನ ಕೋಣಿಸ್ಕೊಳ್ಳೋಣ. ಈ ರೀತಿ ನೋಡಿ, ತೊಟ್ಟಿದೆಯಲ್ಲ, ತೊಟ್ಟಿಂದ ಈ ರೀತಿ ಅಡ್ಡ ಕೋಣಿಸ್ಕೋಬೇಕು. ಇದಕ್ಕೆ ಈ ರೀತಿ ಕೋಣಿಸ್ಕೊಂಡು ಇಲ್ಲಿ ಒಂದು ಗಂಟು ಹಾಕೋಣ. ಒಂದು ಗಂಟು ಹಾಕೊಂಡು ಈಗ ಸೇವಂತಿಗೆ ಹೂವನ್ನ ಉಲ್ಟಾ ಕೋಣಿಸ್ಕೋಬೇಕು. 2 ಸೇವಂತಿಗೆ ಹೂವನ್ನ ಕೋಣಿಸ್ಕೊಳ್ಳೋಣ. ಒಂದು ಟೇಬಲ್ ರೋಸ್ನ ಕೋಣಿಸ್ಕೋಬೇಕು. 2 ಸೇವಂತಿಗೆ ಹೂವನ್ನ ಕೋಣಿಸ್ಕೋಬೇಕು. ತೊಟ್ಟಿ ಇಲ್ದಂಗೆ ಕಿತ್ಕೊಂಡು ಈ ರೀತಿ ಕೋಣಿಸ್ಕೋಬೇಕಾಗತ್ತೆ. ಈಗ ಬರೀ ಟೇಬಲ್ ರೋಸ್ನ ತೊಟ್ಟನ್ನು ಬಿಡಿಸ್ಕೊಂಡು ಟೇಬಲ್ ರೋಸ್ನ ಕೋಣಿಸ್ಕೊಳ್ಳೋಣ. ಈ ರೀತಿ ತೊಟ್ಟನ್ನು ಬಿಡಿಸ್ಕೊಂಡು ಟೇಬಲ್ ರೋಸ್ನ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಕೋಣಿಸ್ಕೋಬೇಕಾಗತ್ತೆ. ರೋಸ್ನ ಎಣಿಸ್ಬೇಕಂತಾನೆ ಇಲ್ಲ, ಲೆಂತ್ ಎಷ್ಟು ಬೇಕೋ ನೋಡ್ಕೊಂಡು ನೀವು ಕಟ್ ಮಾಡ್ಕೊಂಡು ಹೂವನ್ನ ಕೋಣಿಸ್ಕೋಬೇಕಾಗತ್ತೆ. ಈಗ ಟೇಬಲ್ ರೋಸ್ನ ಕೋಣಿಸಾಯ್ತು. ಈಗ ನೋಡಿ, ಈ ಲೆಂತಿಗೆ ಮಾಡ್ಕೊಬೇಕು. ಒಂದೊಂದೇ ಲೆಂತಿಗೆ ಕಮ್ಮಿ ಆಗಂಗೆ ಹೂವನ್ನ ಕೋಣಿಸ್ಕೊಂತ ಹೋಗ್ಬೇಕು. ಈ ರೀತಿ 1 by 1 ಸೈಜ್ ಕಮ್ಮಿ ಮಾಡ್ಕೊಂಡು ಕೋಣಿಸ್ಕೋಬೇಕಾಗತ್ತೆ. ಈಗ ಇದನ್ನ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ಚೆಂಡು ಹೂವು ಹಾರ ಹಾಕಿದೀವಲ್ಲ, ಇದಕ್ಕೆ ಈ ರೀತಿ ಕಟ್ಕೊಬೇಕಾಗತ್ತೆ. ಒಂದು ನಾಟ್ ಹಾಕೊಬೇಕು. ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಬಿಡೋಣ. ಅದೇ ರೀತಿ ಎಲ್ಲ ಹಾರನು ಕಟ್ಕೊಬೇಕಾಗತ್ತೆ. ನೋಡಿದ್ರಲ್ಲ, 1 by 1 ಸೈಜು ಸಣ್ಣದಾಗಂಗೆ ಕಟ್ತಾ ಹೋಗ್ಬೇಕು. ಈ ರೀತಿ ಕಟ್ಟಿದ್ಮೇಲೆ ತೋರಣ ಫಿನಿಶ್ ಆಗುತ್ತೆ. ನೋಡಿದ್ರಲ್ಲ, ಚೆಂಡು ಹೂವು ಮತ್ತೆ ಟೇಬಲ್ ರೋಸ್ ಇಂದ ತೋರಣ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.